ನಮಸ್ಕಾರ ವೀಕ್ಷಕರೇ, ತಮ್ಮೆಲ್ಲರಿಗೂ SRG5 ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತು ಬಾಗಲಕೋಟೆ ಜಿಲ್ಲೆ ರಬಕವಿ ಬನ್ನಡಿ ತಾಲೂಕಿನ ಪ್ರಗತಿಪರ ರೈತರಾದಂಥ ಬಸವರಾಜರವರು 1 ಎಕರೆಗೆ 90 ಟನ್ ಕಬ್ಬು ಬೆಳೆದಿದ್ದಾರೆ. ಅದು 4ನೇ ಕುಳಿಗೆ. ಸರಿ ವೀಕ್ಷಕರೇ, ನಮ್ಮ ಸಂಜೀವನವ್ರ ಮಾರ್ಗದರ್ಶನದಲ್ಲಿ, ಸಂಜೀವನ ಟ್ರೇಡರ್ಸ್ ಅವ್ರ ಮಾರ್ಗದರ್ಶನದಲ್ಲಿ ಬೆಳೆದಿದ್ದಾರೆ. ಮತ್ತು ಅವರು ಇನ್ನೊಂದು ಏನಪ್ಪ ಅಂತಂದ್ರೆ ಪ್ರತಿಯೊಂದು ಹೊಲಕ್ಕೂ ವಿಸಿಟ್ ಕೊಡ್ತಾರೆ. ಸಂಜೀವನ ಟ್ರೇಡರ್ಸ್ ಅವರು ಯಾವ ರೋಗ ಬಂದಾಗೆ ಯಾವುದು ಔಷಧ ಹೊಡಿಬೇಕು, ಯಾವುದಿಲ್ಲ ಅನ್ನೋದ್ರ ಬಗ್ಗೆ ಸಂಪೂರ್ಣ ರೈತರಿಗೆ ಮಾಹಿತಿ ಕೊಡ್ತಾರೆ. ಬನ್ನಿ ವೀಕ್ಷಕರೇ, ಆ ರೈತರಾದ ಬಸವರಾಜರನ್ನ ನಿಮ್ಮ ಪರಿಚಯ ಮಾಡಿಸ್ತಾ ಇದ್ದೀವಿ. ನಮ್ಮ ಹೆಸರು ರೀ ಬಸವರಾಜ್ ಅಡಪ್ಪ ಜಳಕಿ ಸರ್. ನಮಗೆ ಬನ್ನಟ್ಟಿ ತಾಲೂಕು ರೀ, ಬಾಗಲಕೋಟೆ ಡಿಸ್ಟಿಕ್ ರೀ. ಎಲ್ಲಟ್ಟಿ ರೀ, ನಮ್ಮ ತೋಟ ಇರೋದ ಬನ್ನಿ ಕ್ರಾಸಿಗೆ ಬರ್ತದೆ ಸರ್. ಈಗ 4ನೇ ಕೋಲ್ ಹೊಡ್ರಿ ಸರ್. ಈಗ 4ನೇ ಕೋಲ್ ರೀ. ಈಗ 3 ವರ್ಷ ಆತ್ರಿ ಸರ್. ಎಲ್ಲಟ್ಟಿ ಕೊಣ್ಣೂರು ಕಾಲೇಜ್ ಮುಂದೆ ಸಂಜೀವನಿ ಟ್ರೇಡರ್ಸ್ದಾಗ ರೀ ಜೀವನ್ ಸರ್ ಕಡೆ ಗೊಬ್ಬರ ತೊಗೋತೀರಿ ಸರ್. ವರ್ಷ ನಮ್ದು ಇಬ್ಬರು ಹೆಚ್ಚಾಗೈತ್ರಿ ಸರ್. ಈ ಸತ ಹೆಚ್ಚೈತ್ರಿ ಅಂದ್ರೆ ಎಷ್ಟು ಮಳೆ ಇಲ್ಲ ಅಂದ್ರೆ ಸರ್ ಹೆಚ್ಚಾಗೈತ್ರಿ ಸಲ. ಗಣಿಕೆ ಸೈಜ್ ಎಷ್ಟು ಐತ್ರಿ ಸರ್? ಸರ್ 28 ಗಣಿಕೆ ಬಿದ್ದೈತಿ. 4ನೇ ಕೋಲಿ. ಮತ್ತೆ 1.5 ಎಕರೆ. ಒಟ್ಟು ಇಳುವರಿ ಎಷ್ಟು ಬಿದ್ದಂಗೆ ಆತ್ರಿ? ಈಗ 2 ಕೂಡಿ 82 ಟನ್. 82 ಟನ್ ಬಂದೈತಿ. 82 ಟನ್ ಅಂತಂದ್ರೆ ನಿಮ್ಗೆ ಎಕರೆಕ್ಕೆ 4ನೇ ಕೋಳಿ ಅಂದ್ರೆ ಒಳ್ಳೆ ಇಳುವರಿ ಬಿದ್ದೈತಿ. ಕಬ್ಬಿ ಗಣಿಕಿನೇ ಚಲೋ ಬಿದ್ದೈತಿ. ಮತ್ತು ತೂಕನೂ ಜಾಸ್ತಿ ಆಗೈತಿ. ಮತ್ತೊಂದು ಕಾಲಿ ಕಾಯ ಅವ್ರದ್ದು ಸರ್. ಇನ್ನೊಂದು ಕೋಲಿ ಕಾಯ್ತಾ ಇದ್ರಿ. ಓಕೆ ಓಕೆ. ನಾವು ಕರೆಕ್ಟ್ ಸರ್. ಆಮೇಲೆ ಸರ ಏನೈತ್ರಿ ಡೊಣ್ ಹೊಳದ ಸರ್. ಡೊಣ್ ಹೊಳದ ಮೇನ್ ಕಂಟ್ರೋಲ್ ರೀ. ಆಮೇಲೆ ಕಬ್ಬು ಎತ್ತರ ಅಂತೇಳಿ ಬಿಳಿ ಹೊಳ ಬರ್ತದೆ ಸರ್. ಸಣ್ಣದಿದ್ದಾಗೂ ಬೀಳ್ತೈತಿ, ದೊಡ್ಡದಿದ್ದಾಗೂ ಬೀಳ್ತೈತಿ. ಅದನ್ನೆಲ್ಲ ಕಂಟ್ರೋಲ್ ಮಾಡ್ಕೊಂಡು ಇಳುವರಿ ಬರ್ಬೇಕಾರೆ ಮೇನ್. ಡೊಣ್ಣೊಳ ಕಂಟ್ರೋಲ್ ಮಾಡಕ್ಕೆ ಈ ವರ್ಷ ಏನು ಮಾಡಿದ್ರಿ? ಇಲ್ಲೇ ನಮ್ಮ ಜೀವನ್ ಸರ್ ಇದ್ರಿ, ಅವ್ರ ಕಡೆ ಔಷಧ ತಂದ್ರಿ. ಅವರೆಲ್ಲ ಇದು ಮಾಡಿಸಿ ಕೊಣ್ಣೂರು ಕಾಲೇಜ್ ಐತ್ರಿ, ಸಂಜೀವನಿ ಟ್ರೇಡರ್ಸ್ ರೀ. ಅಲ್ಲೆಲ್ಲ ಹೋಗಿ ಔಷಧ ತಂದು ಅವರು ಸಜೆಷನ್ ಮಾಡ್ದಂಗೆ ಅದಕ್ಕೆ ಏನು ಬೇಕೋ ಅಂತವಾಗಿ ಮಾಡಿದ್ರಿ. ಬಟ್ ಈ ವರ್ಷ ಮಾತ್ರ ಡೊಣ್ಣೊಳದ ಪ್ರಮಾಣ ಜಾಸ್ತಿ ಇತ್ತು ಅನ್ಸುತ್ತೆ. ಜಾಸ್ತಿ ಇತ್ತು, ಮಳೆ ಆಗಿಲ್ಲ ಸರ್. ಅವ್ರು ಕಂಟ್ರೋಲ್ ಮಾಡಿದ್ರು ಸರ್. ಬಟ್ ಒಟ್ಟಿನಲ್ಲಿ ಇಲ್ಲಿ ಹುಳ ಮತ್ತು ಕಳೆ ಇವು ಎರಡರಿಂದ ಏನಾಗತ್ತೆ ಅಂತಂದ್ರೆ ಇಳುವರಿಗೂ ಕೂಡ ಹೊಡೆತ ಬೀಳ್ತೈತಿ. ಮತ್ತೆ ನಾವು ಕಂಟ್ರೋಲ್ ಮಾಡಿರ್ತೀವಿ ಇಳುವರಿ ಚಲೋ ಬರ್ತೈತಿ. ಬಿಳೆ ಹುಳ ಇದೇನಾಗತ್ತೆ ರೀ, ರಸ ಹೀರೋದು ತೊಂದರೆ ಇರ್ತೈತಿ. ಬಟ್ ಇವೆಲ್ಲ ನೋಡಿದಾಗ ಗೊತ್ತಾಗತ್ತೆ ಯಾವುದೇ ಥರನಾಗ ರೋಗ ಇಲ್ದಂಗೆ ಸ್ವಲ್ಪ ಕಳೆ ಕಸ ಎಲ್ಲ ಸ್ವಚ್ಛ ಇಟ್ಕೊಂಡು ಎಲ್ಲ ನೀವು ಇಳುವರಿ ಮಾಡಿದ್ದಕ್ಕೆ ಚೆನ್ನಾಗಿ ಬಂದೈತಿ. ನೋಡಿದ್ರ ರೈತ ಬಂದವರೇ, ನಮ್ಮ ಬಸವರಾಜವರು ತಮ್ಮ ಯಶೋಗಾಥೆಯನ್ನು ನಮ್ಮ ಮುಂದೆ ಹಂಚ್ಕೊಟ್ರು. ಅವರು ಹೃತ್ಪೂರ್ವಕ ಧನ್ಯವಾದಗಳು. ನೀವು ಇದೇ ರೀತಿ ಕಬ್ಬಿನಲ್ಲಿ ಇನ್ನೂ ಹೆಚ್ಚಿನ ಇಳುವರಿ ಪಡಿಬೇಕಂತಂದ್ರೆ ಸಂಜೀವನಿ ಟ್ರೇಡರ್ಸ್ ಅವರ ನಂಬರ್ ಡಿಸ್ಪ್ಲೇಲಿ ಹಾಕಿರ್ತೀನಿ. ಅವ್ರು ಕಾಂಟ್ಯಾಕ್ಟ್ ಮಾಡಿದ್ರೆ ಒಳ್ಳೆಯ ಮಾಹಿತಿ ಸಿಗುತ್ತೆ ನಿಮ್ಗೆ. ಮಾಹಿತಿ ಸಿಗೋದಲ್ದೆ ಅವರು ನಿಮ್ಮ ಕಬ್ಬಿನ ಹೊಲಕ್ಕೆ ಬರ್ತಾರೆ. ಕಬ್ಬಿನ ಹೊಲಕ್ಕೆ ಬಂದು ಯಾವ ರೋಗಕ್ಕೆ ಯಾವ ಔಷಧಿ ಕೊಡಬೇಕು, ಮತ್ತು ಪ್ರತಿ ಹಂತಕ್ಕೂ ಯಾವ ಗೊಬ್ಬರ ಕೊಟ್ಟರೆ ಒಳ್ಳೆಯದು ಅನ್ನೋದ್ರ ಬಗ್ಗೆ ಮಾಹಿತಿ ಕೊಡ್ತಾರೆ. ಸರಿ ವೀಕ್ಷಕರೇ, ಅವ್ರ ನಂಬರನ್ನು ಡಿಸ್ಪ್ಲೇಯಲ್ಲಿ ಹಾಕಿರ್ತೀನಿ. ಅವ್ರು ಕಾಂಟ್ಯಾಕ್ಟ್ ಮಾಡಿ. ನಮ್ಮ ಚಾನಲ್ನ ಇದೇ ರೀತಿ ನೀವು ಸಪೋರ್ಟ್ ಮಾಡಿ. ಯಾಕಂದರೆ ನಾನು ಆಲ್ರೆಡಿ ವಿಕೆ ಅಗ್ರಿ ಅಂತಂದು ಯೂಟ್ಯೂಬ್ ಚಾನಲ್ ಮಾಡಿದ್ದೆ, ಅದು ಫೇಲ್ ಆಯಿತು. ಮತ್ತು ಈ SRG5 ಮಾಡಿದ್ದೀನಿ ವೀಕ್ಷಕರೇ. ತಮ್ಮೆಲ್ಲರ ಸಪೋರ್ಟ್ ತುಂಬ ಅತಿ ಅವಶ್ಯಕ ನಮಗೆ. ಸರಿ ವೀಕ್ಷಕರೇ, ಮತ್ತೆ ಮುಂದಿನ ಸಿಗೋಣ. ಎಲ್ಲರಿಗೂ ನಮಸ್ಕಾರ.